ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ಬಗ್ಗೆ ನಿಮ್ಮ ವ್ಯಕ್ತಿ ಏನು ಆಲೋಚನೆ ಮಾಡ್ತಾ ಇದ್ದಾರೆ ನೋಡುವ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 5 ಸಲ ಹೇಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ಇಲ್ಲಿ ನಿಮಗೆ ತುಂಬ ನೋವಾಗಿದೆ ಮನಸ್ಸಿಗೆ, ಅಥವಾ ವೈಯಕ್ತಿಕವಾಗಿ ನೀವು ಅದನ್ನು ಪರ್ಸ್ನಲ್ ಆಗಿ ತಗೊಂಡಿದ್ದೀರಾ ಅಂತ ಗೊತ್ತಿಲ್ಲ. ಬಟ್ ಅಂದರೆ ಎಲ್ಲ ಒಂದು ಕಡೆ ನಿಮ್ಮ ವ್ಯಕ್ತಿಯಿಂದ ನಿಮಗೆ ನೋವಾಗಿದೆ. ಕೆಲವೊಂದು ಸಲ ಮನಸ್ಸು ಚೂರಾಗುವಂತಹ ಘಟನೆಗಳು ನಡೆದಿರ್ಬೋದು. ಕೆಲವರ ಲೈಫಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಕೂಡ ಉಂಟು. ಸೊ ಎಲ್ಲ ಒಂದು ಕಡೆ ತುಂಬ ಗಿಲ್ಟಿ ಫೀಲಿಂಗ್ ಅಂತ ಉಂಟು. ಅವರಿಗೂ ಇವಾಗ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರೆ. ಬಟ್ ಅದು ಅವರಿಗೂ ಗೊತ್ತಾಗಿದೆ ನಾನು ಆ ಥರ ಮಾತನಾಡಬಾರ್ದತ್ತು ಅಂತ. ಅಂದರೆ ನಿಮಗೆ ಏನೋ ತುಂಬ ಅರ್ಥ ಆಗೋ ಥರ, ನೋವಾಗೋ ಥರ ಬೈದಿದ್ದಾರೆ. ಅವರು ಏನೋ ಮಾತು ಹೇಳಿದ್ದಾರೆ. ನಿಮ್ಮ ಜೊತೆ ನಡ್ಕೊಂಡಂತಹ ರೀತಿ ಅದು ಅವರಿಗೂ ಇಷ್ಟ ಇಲ್ಲ. ಬಟ್ ಅದು ಸಮಯ ಸಂದರ್ಭ, ವ್ಯಕ್ತಿಯನ್ನು ಥರ್ಡ್ ಪಾರ್ಟಿಯಿಂದಾಗಿ ಅಥವಾ ಏನೋ ಒಂದು ಸಿಚುವೇಶನ್ ಅಥವಾ ಒತ್ತಡಕ್ಕೆ ಒಳಗಾಗಿ ಆ ವ್ಯಕ್ತಿ ಆ ಥರ ನಡ್ಕೊಂಡಿದ್ದಾರೆ. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಮನಸ್ಸಾರೆ ಅವರು ನಿಮ್ಮ ಮನಸ್ಸಿಗೆ ನೋವಾಗಬೇಕು ಅಂತ ನಡ್ಕೊಂಡಿಲ್ಲ ಇಲ್ಲಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ನಿಮ್ಮ ಮನಸ್ಸನ್ನು ಆ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು ಅದು ಕೂಡ ಆಗಿಲ್ಲ. ಆ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ಆ ವ್ಯಕ್ತಿಯ ಲೈಫಲ್ಲಿರುವಂತಹ ಕೆಲವೊಂದು ನೋವು, ದುಃಖ, ಸ್ಟ್ರಗಲ್, ಸಡನ್ ಹಠಾತ್ ಚೇಂಜ್ಗಳು ಅಥವಾ ಬದಲಾವಣೆಗಳು, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಲೈಫಲ್ಲಿ ಕೆಲವೊಂದು ಘಟನೆಗಳು ನಡೆಯುತ್ತೆ. ಸೊ ಅದು ಎಲ್ಲನೂ ಆ ವ್ಯಕ್ತಿಗೆ ನಿಮ್ಮ ಮೇಲೇ ತೋರಿಸ್ಬಿಟ್ಟು, ಸೊ ಹಾಗಾಗಿ ಇವಾಗ ಅವರಿಗೆ ಸ್ವಲ್ಪನೇ ಅರ್ಥ ಆಗ್ತಾ ಉಂಟು. ಈ ಸಿಚುವೇಷನಲ್ಲಿ ನಾನು ನಮ್ಮ ಹುಡುಗಿ ಅಥವಾ ಹುಡುಗನನ್ನು ಒಬ್ಬಂಟಿಯಾಗಿ ಅಥವಾ ಅವ್ರಿಗೆ ಮನಸ್ಸಿಗೆ ನೋವಾಗೋ ಥರ ನಾನು ಮಾತನಾಡಬಾರ್ದಿತ್ತು. ಸೊ ಎಲ್ಲ ಒಂದು ಕಡೆ ನಾನು ತಪ್ಪು ಮಾಡಿಬಿಟ್ಟು ಅನ್ನುವ ಒಂದು ಗಿಲ್ಟಿ ಫೀಲಿಂಗ್ ಕೂಡ ಅವರಿಗೆ ಕಾಣ್ತಾ ಉಂಟು. ಇಲ್ಲಿ ಪ್ರೀತಿ ಮಾಡುವಾಗ ನೀವು ಅವರ ಬಗ್ಗೆ ಇನ್ಫಾರ್ಮೇಷನ್ ಕನೆಕ್ಟ್ ಮಾಡಿಲ್ಲ, ಅಥವಾ ನಿಮಗೆ ಪ್ರೀತಿಗೆ ಸಪೋರ್ಟ್ ಅನ್ನೋದು ಯಾರ ಕಡೆಯಿಂದಲೂ ಸಿಗ್ತಾ ಇಲ್ಲ. ಅದು ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಅಥವಾ ಇವನ್ ಯಾರು ಕೂಡ ಇಲ್ಲಿ ಇಲ್ಲ ಅಂತ ನಿಮಗೆ ಅನ್ನಿಸ್ತಾ ಉಂಟು. ಬಟ್ ಡಿವೈನ್ ಏಂಜಲ್ಸ್ ಇರ್ಬೋದು, ನೀವು ನಂಬುವಂತಹ ದೇವರು ಇರ್ಬೋದು. ಸೊ ಅವರು ಒಂದು ಸಪೋರ್ಟಿವ್ ಫಾರ್ಮಲ್ಲಿ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಅವರನ್ನು ಎಷ್ಟು ಪ್ರಾರ್ಥಿಸ್ತೀರಾ, ಆರಾಧಿಸ್ತೀರಾ. ಕೆಲವರು ಇಲ್ಲಿ ಮೆಡಿಟೇಷನ್ ಕೂಡ ಮಾಡ್ತಾ ಇದ್ದೀರಾ. ಸೊ ನಮ್ಮ ಹುಡುಗನನ್ನು ನಾನು ಹಿಂಗಾದರೂ ಸೇರಬೇಕು, ನಮ್ಮ ಹುಡುಗಿ ಜೊತೆ ನಮ್ಮ ಮದುವೆ ಆಗಬೇಕು, ಸೊ ಅನ್ನೋ ಒಂದು ಫೀಲಿಂಗ್ ಉಂಟು, ಹೈ ಎನರ್ಜಿ ಉಂಟು. ಸೊ ಇಲ್ಲಿ ಡಿವೈನ್ ಬ್ಲೆಸ್ಸಿಂಗ್ಸ್ ಕೂಡ ಉಂಟು ನಿಮಗೆ. ಸೊ ಆ್ಯಂಜಲ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೀತಿಗೆ ಇರ್ಬೋದು, ನಿಮಗೆ ಇರ್ಬೋದು. ಸೊ ಎಲ್ಲ ಒಂದು ಕಡೆ ಆ ವ್ಯಕ್ತಿ ಮೋಸ ಮಾಡಿ ಹೋದರು, ಅಥವಾ ನಿಮ್ಮ ನಂಬಿಕೆಗೆ ದ್ರೋಹ ಮಾಡುವಂತಹ ಪರಿಸ್ಥಿತಿಯನ್ನು ಅವರು ತಂದ್ಕೊಂಡ್ರು. ಅಂದರೆ ಇಲ್ಲಿ ಎಲ್ಲರೂ ಅಲ್ಲ, ಕೆಲವರು ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಅಥವಾ ಕೆಲವರ ಲೈಫಲ್ಲಿ ನೋಡಿ ಸಡನ್ ಹಠಾತ್ ಬದಲಾವಣೆಗಳು ಬರುತ್ತೆ. ಸೊ ಆ ವ್ಯಕ್ತಿಗೆ ಏನು ಮಾಡಬೇಕು, ಒಂದು ನಾವು ಎಕ್ಸ್ಪೆಕ್ಟ್ ಮಾಡದ ರೀತಿಯಲ್ಲಿ ಕೆಲವೊಂದು ಸಲ ಲೈಫಲ್ಲಿ ಸಿಚುವೇಶನ್ಗಳು ಬರುತ್ತೆ. ಸೊ ಅದು ಎಲ್ಲನೂ ನಿಮ್ಮ ಪ್ರೀತಿಯಲ್ಲಿ ಒಂದು ದೊಡ್ಡ ಅಡೆತಡೆಗಳ ಥರ ಅಥವಾ ಸವಾಲಿನ ರೀತಿ ನಿಮ್ಮ ಪ್ರೀತಿಯನ್ನು ಇನ್ನಷ್ಟು ನಿಮಗೆ ನೋವು ಕೊಡಲಿಕ್ಕೆ ಅಥವಾ ಒಂದು ನಿಮ್ಮ ಪ್ರೀತಿಯನ್ನು ಒಂದು ಸ್ಟ್ರಾಂಗ್ ಮಾಡಲಿಕ್ಕೆ. ಸೊ ಇದು ಒಂದು ಸಿಚುವೇಶನ್ಗಳು ಅಥವಾ ಒಂದು ಘಟನೆ ನಡೆದಿರುತ್ತೆ, ಹೌದಾ ಅಲ್ವಾ ಹೇಳಿ. ಸೊ ಲೈಫಲ್ಲಿ ಸಡನ್ನಾಗಿ ನೀವು ಅಂದ್ಕೊಂಡಿಲ್ಲ. ಇಲ್ಲಿ ಎಷ್ಟು ನೀವು ಕೆಲವೊಂದು ಘಟನೆಗಳನ್ನು, ನೋವಾದಂತಹ ಸಿಚುವೇಶನ್ ಇರ್ಬೋದು, ಅವರ ಮಾತು ಇರ್ಬೋದು. ಸೊ ಮರೆಯಬೇಕು ಅಂತ ಟ್ರೈ ಮಾಡಿದ್ರು ಮರೆಯಲಿಕ್ಕೂ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ತಪ್ಪಿಲ್ಲ ಅಂದ್ರೂ ನಿಮ್ಮದೇ ತಪ್ಪು ಅನ್ನೋ ಥರ ಎಲ್ಲ ಸಿಚುವೇಶನ್ಗಳು ಕ್ರಿಯೇಟ್ ಆಗಿರುತ್ತೆ. ಎಲ್ಲಿ ನೋಡಿದ್ರು ನಿಮ್ಮ ಮೇಲೇ ಅಂದರೆ ಬೆರಳು ತೋರಿಸಿ ಹೇಳ್ತಾರೆ, ನೀನೇ ತಪ್ಪು ಮಾಡಿದ್ಯಾ, ನಿಂದೇ ತಪ್ಪು. ಸೊ ಸಿಚುವೇಶನ್ ಇಂಪ್ರೂವ್ಮೆಂಟ್ ಉಂಟಿಲ್ಲಿ. ತುಂಬ ಆಲೋಚನೆ ಮಾಡ್ತಾರೆ ನಿಮ್ಮ ವ್ಯಕ್ತಿ ಕೂಡ, ನೀವು ಕೂಡ ತುಂಬ ಆಲೋಚನೆ ಮಾಡ್ತೀರಾ. ಏನಾಗ್ತಾ ಉಂಟು, ಹೆಂಗಪ್ಪ ರೀಕನೆಕ್ಟ್ ಆಗೋದಂತ. ಖಂಡಿತವಾಗಿ ಇಲ್ಲೊಂದು ಚೇಂಜಸ್ಸನ್ನು ನೀವು ನೋಡ್ಬೋದು. ಬಟ್ ನೆಗೆಟಿವ್ ಎನರ್ಜಿಯಲ್ಲಿ ಇರಬೇಡಿ, ಅತಿಯಾಗಿ ಆಲೋಚನೆ ಮಾಡಿ ಕಣ್ಣೀರು ಹಾಕಬೇಡಿ. ಸೊ ಪಾಸಿಟಿವ್ ಆಗಿರಿ. ನಿಮ್ಮ ಪ್ರೀತಿ ಯಾವ ಥರ ಇತ್ತು, ಸೊ ಏನೋ ಒಂದು ಸಮಯ ಸಂದರ್ಭ ಸರಿ ಇಲ್ಲ, ಸೊ ಈ ಸಿಚುವೇಶನ್ ಈ ಥರ ಕ್ರಿಯೇಟ್ ಆಗುತ್ತೆ. ಬಟ್ ಇಲ್ಲಿ ಸ್ವಲ್ಪ ಥರ್ಡ್ ಪಾರ್ಟಿಯಲ್ಲಿ ನೋಡುವಾಗ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ನೋಡಿ ಇಲ್ಲಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಹಾಗೆಯೇ ಸೊ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನೀವೇನು ವರ್ಕ್ ಮಾಡ್ತಾ ಇದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ, ಸೊ ಅದರ ಮೇಲೆ ಸ್ವಲ್ಪ ಗಮನ ಕೊಡಿ. ಯಾರೋ ಏನೋ ಹೇಳ್ತಾರೆ, ಏನೋ ಸಿಚುವೇಶನ್ಗಳು, ಅಂದರೆ ನಿಮ್ಮ ತಪ್ಪಿಲ್ಲ ಅಂದರೂ ನಿಮಗೆ ಇಲ್ಲಿ ತುಂಬ ನೋವಾಗ್ತಾ ಉಂಟು. ಬಟ್ ನನಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಎನರ್ಜಿ ಲೆವೆಲಿಂದ. ಬಟ್ ನಿಮ್ಮನ್ನು ಇಲ್ಲಿ ಯಾರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನೀವು
ಅದರ ಬಗ್ಗೆ ಬೇಸರ ಮಾಡ್ಕೊಳ್ಬೇಡಿ. ನೀವು ನಂಬುವಂತಹ ದೇವರಿರ್ಬೋದು, ಡಿವೈನ್ ಆಂಜಲ್ಸ್ ಇರ್ಬೋದು. ಸೊ ನಿಮಗೆ ಅವರು ಸಪೋರ್ಟಿವ್ ಆಗಿದ್ದಾರೆ. ಖಂಡಿತವಾಗಿಯೂ ಸ್ವಲ್ಪ ನೀವು ಏನು ಈ ಸಿಚುವೇಶನ್ ಆಗ್ತಾ ಉಂಟು ಅದರ ಮೇಲೆ ಫೋಕಸ್ ಮಾಡಿ. ಏನೋ ಹಿಂದೆ ನಡೆಯುವಂತಹ ಘಟನೆಗಳ ಬಗ್ಗೆ ಆಲೋಚನೆ ಮಾಡಬೇಡಿ. ಹಾಗೆಯೇ ನಿಮಗೆ ಒಂದು ದೈವಿಕ ಸಂಕೇತ ಆಂಜಲ್ಸ್ ನಂಬರ್ ಹೇಳ್ತೇನೆ. ಸೊ ಅದನ್ನು ಜಪ ಮಾಡ್ತಾ ಇರಿ ಅಥವಾ ಲೆಫ್ಟ್ ಹ್ಯಾಂಡ್ ಕೈಯಲ್ಲಿ ಬರೆಯಿರಿ. ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಪ್ರೀತಿ ಆಕರ್ಷಣೆ ಆಗಲಿಕ್ಕೆ. ಸೊ ನಿಮಗೆ ಯಾವ ವ್ಯಕ್ತಿಯ ಪ್ರೀತಿ ಬೇಕು ಅವ್ರು ನಿಮ್ಮ ಕಡೆ ಆಕರ್ಷಣೆಯಾಗಿ ಬರಬೇಕು, ಅದಕ್ಕೂ ಸಹಾಯ ಮಾಡುತ್ತೆ. ಪಾಸಿಟಿವ್ ಆಗಿರಿ. ಒಂದು ಬದಲಾವಣೆ ಅನ್ನೋದು ಖಂಡಿತವಾಗಿಯೂ ಬರುತ್ತೆ ಇಲ್ಲಿ. ಈ ಒಂದು ದೈವಿಕ ಸಂಖ್ಯೆಯನ್ನು ಪದೇ ಪದೇ ಹೇಳ್ತಾ ಇರಿ. ದೈವಿಕ ಸಂಕೇತ ಈ ಥರ ಉಂಟು 91688 91688 ಇದೇ ಥರ ಜಪ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಎಡಗೈಯಲ್ಲಿ ಬರ್ಕೊಳ್ಳಿ ಕೆಂಪು ಶಾಯಿರಿ ಡಿಂಕ್ ಪೆನ್ನಿನಿಂದ 91688 91688. ಈ ಒಂದು ರೋಸ್ ಕ್ರಾಸ್ ಅನ್ನೋ ಬ್ರಾಸ್ಲೆಟ್ ಸಿಗುತ್ತೆ ನೋಡಿ. ಇದು ಜೆಮ್ ಸ್ಟೋನ್ ಅಲ್ಲ, ಸೊ ಇದೊಂದು ಕ್ರಿಸ್ಟಲ್ ಯಾರು ಬೇಕಿದ್ರು ಧರಿಸ್ಬೋದು. ಸೊ ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಬಂದುಬಿಟ್ಟು ಪ್ರೀತಿ ಆಕರ್ಷಣೆ ಆಗಲಿಕ್ಕೆ. ನೀವು ನಿಮ್ಮ ಮನಸ್ಸಲ್ಲಿ ಯಾರಾದರೂ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವ್ರು ನಿಮ್ಮ ಜೊತೆ ಸರಿಯಾಗಿ ಮಾತನಾಡ್ತಾ ಇಲ್ಲ, ಪದೇ ಪದೇ ಜಗಳ ಆಗ್ತಾ ಉಂಟು, ಮ್ಯಾರೇಜ್ಗೆ ಮನೆಯಲ್ಲಿ ಒಪ್ತಾ ಇಲ್ಲ. ಸೊ ಏನೇ ಒಂದು ಸಮಸ್ಯೆ ಇದ್ರೂ ಈ ರೋಸ್ ಕ್ರಾಸ್ ಬ್ರಾಸ್ಲೈಟ್ ಸರಿ ಮಾಡುತ್ತೆ. ಸೊ ಎನರ್ಜಿ ಲೆವೆಲಿಂದ ಇದು ವರ್ಕ್ ಮಾಡುತ್ತೆ. ಹೆಣ್ಮಕ್ಳು ಇರ್ಬೋದು, ಗಂಡು ಮಕ್ಳು ಇರ್ಬೋದು, ನಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ. ಪ್ರಾಡಕ್ಟನ್ನು ನಾನು ಟ್ಯಾಗ್ ಮಾಡಿರ್ತೇನೆ, ಸರ್ಟಿಫೈಡ್ ಆಗಿರುವ ಕಂಪನಿಯದ್ದು. ಸೊ ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ. ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಇದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ. ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ. ಪರ್ಸನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ. ನಿಮ್ದು ಏನೇ ಒಂದು ಸಮಸ್ಯೆ ಇದ್ದರೂ, ಹಣಕಾಸಿಗೆ ಸಂಬಂಧಿಸಿದ್ದು, ಜಾಬ್ ರಿಲೇಟೆಡ್, ಬಿಸ್ನೆಸ್ ರಿಲೇಟೆಡ್, ಪ್ರೀತಿಯ ವಿಷಯ ಏನೇ ಒಂದು ಇದ್ದರೂ ನನ್ನ ಜೊತೆ ಶೇರ್ ಮಾಡಿ. ನೀವೇನು ಶೇರ್ ಮಾಡ್ತಿರೋದು ಹೈಡ್ ಆಗಿರುತ್ತೆ, ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನಾನು ಡಿಲೀಟ್ ಮಾಡ್ತೀನಿ. ನಿಮ್ಮ ಪರವಾಗಿ ಕೆಲವೊಂದು ಮಂತ್ರಗಳನ್ನು ಜಪ ಮಾಡ್ತೀನಿ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಗೈಡ್ ಮಾಡ್ತೇನೆ. ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಈ ಜಾಯಿನ್ ಬಟನಲ್ಲಿ ನಾನು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು. ಸೊ ಅದು ಏನು ನೆಗೆಟಿವ್ ಎಫೆಕ್ಟ್ ಆಗಲ್ಲ. ಕೆಲವೊಂದು ಮಂತ್ರಗಳು ರಿವರ್ಸ್ ಎಫೆಕ್ಟ್ ಇರುತ್ತೆ, ಬಟ್ ಅದಲ್ಲ. ಸೊ ಇದು ಸಾತ್ವಿಕ ಕ್ರಮದಿಂದ ಮಾಡುವಂಥದ್ದು. ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ನಿಮ್ಮ ರೀಡಿಂಗ್ ನೋಡಿಬಿಟ್ಟು ನಾನು ಜಪ ಮಾಡ್ತೀನಿ, ಮತ್ತು ಕೆಲವೊಂದನ್ನು ನಾನು ನಿಮಗೆ ಹೇಳಿಕೊಡ್ತೀನಿ. ಸೊ ಅದನ್ನು ನೀವು ಮಾಡಬೇಕಾಗುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ನಿಮ್ಮ ಏನು ಸಮಸ್ಯೆ ಉಂಟು ಅದರ ರಿಲೇಟೆಡ್ ಆಗಿ. ಸೊ ನಿಮ್ಮ ಪ್ರೀತಿ ರಿಲೇಟೆಡ್ ಆದರೆ ನಿಮ್ಮದು ಮತ್ತು ನಿಮ್ಮ ಹುಡುಗ ಅಥವಾ ಹುಡುಗಿಯದ್ದು ನೇಮ್ ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ, ರಾಶಿ ನಕ್ಷತ್ರ ಹಾಕಿ. ಪರ್ಸ್ನಲ್ ಪ್ರಾರ್ಥನೆ ಬೇಕಾದವರು ಕಮೆಂಟಲ್ಲಿ ಹೇಳಿ. ನಿಮ್ಮ ಪರವಾಗಿ ನಾನು ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ. ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗಲಿ. ನಿಮ್ಮ ಪ್ರೀತಿಯ ಜೀವನ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ. ಧನ್ಯವಾದಗಳು.